ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತು ನಾವು ಕೋರ್ಟ್ಗಳಲ್ಲಿ ಹಾಗೆ ನ್ಯಾಯಾಲಯದಲ್ಲಿ ವ್ಯಾಜ್ಯಗಳನ್ನು ದಾವೆಗಳನ್ನು ಹೂಡಿರ್ತೀವಿ. ಅಂದರೆ ಈ ಜೀವನದಲ್ಲಿ ಕೆಲವೊಮ್ಮೆ ನಾವು ಆಸ್ತಿ ಅಂತಸ್ತುಗಳನ್ನು ಮಾಡಿದಾಗ ಕೆಲವೊಂದು ಕೆಟ್ಟ ಜನಗಳು ಬಂದು ನಮ್ಮ ಆಸ್ತಿಗಳನ್ನು ಅಥವಾ ಒಂದು ಜಾಗಗಳನ್ನು ನಮ್ಮದು ಅಂತ ಹೇಳಿ ನಕಲು ಮಾಡಿ ಅವುಗಳನ್ನು ನಮ್ಮದು ಅಂತ ಹೇಳಿ ಒಂದು ತಕರಾರುಗಳನ್ನು ತೆಗಿತಾರೆ, ಅಥವಾ ದಾವೆಗಳನ್ನು ಹೂಡೋದಾಗಲಿ ಅಥವಾ ಜಗಳ ಮಾಡಿ ಯಾವುದೇ ಒಂದು ವ್ಯಾಜ್ಯಗಳಾಗಿರ್ಬೋದು ಅದನ್ನು ಕೋರ್ಟ್ ಕಚೇರಿಯವರೆಗೂ ತೆಗೆದುಕೊಂಡು ಹೋಗ್ತಾರೆ. ಆಗ ನಮಗೆ ದಿಕ್ಕು ತೋಚದೆ ಹೋಗ್ಬೋದು, ಅಥವಾ ನಮಗೆ ನಾವು ನ್ಯಾಯಯುತವಾಗಿ ಇದ್ದರೂ ಕೂಡ ನಮಗೆ ಈ ರೀತಿ ಒಂದು ತೊಂದರೆಗಳನ್ನ ಕೊಡ್ತಿದ್ದಾರಲ್ಲ ಅಂತ ಒಂದು ಮನಃಶಾಂತಿ ಕೂಡ ಹಾಳಾಗಬಹುದು. ಆದರೆ ಈ ವ್ಯಾಜ್ಯಗಳನ್ನು ನಮ್ಮ ಪರವಾಗಿ ಹೇಗೆ ಮಾಡ್ಕೊಳ್ಳೋದು, ಈ ಒಂದು ಮಂತ್ರಗಳು, ಈ ಒಂದು ಪೂಜಾ ವಿಧಾನ ಅಥವಾ ಈ ಒಂದು ಪರಿಹಾರಗಳಿಂದ ಹೂಡಿರುವಂಥ ದಾವೆ ಆಗಿರ್ಬೋದು ಅಥವಾ ವ್ಯಾಜ್ಯ ಆಗಿರ್ಬೋದು ಅಥವಾ ಪ್ರಕರಣಗಳೇ ಆಗಿರ್ಬೋದು, ನಾವು ನ್ಯಾಯಯುತವಾಗಿ ಇದ್ದರೆ ಅದು ನಮ್ಮ ಪರವಾಗಿ ಹಾಗೆ ಆಗುತ್ತೆ ಅನ್ನೋದಕ್ಕೆ ಈ ಮಂತ್ರಗಳನ್ನು ಪಠಿಸ್ಬೋದು ಅಥವಾ ಈ ಪರಿಹಾರಗಳನ್ನು ಮಾಡ್ಕೊಬಹುದು. ಈ ಮಂತ್ರಗಳನ್ನು, ಈ ಪರಿಹಾರಗಳನ್ನು ಮಾಡೋದ್ರಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳೋ ಪ್ರಕಾರ ಈ ಮಂತ್ರಗಳನ್ನು ಅಥವಾ ಈ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ, ಈ ದೇವರ ಪೂಜೆಯನ್ನು ಮಾಡೋದ್ರಿಂದ ಕೋರ್ಟ್ ವ್ಯಾಜ್ಯಗಳು ಕೂಡ ಬಗೆಹರಿಯುತ್ತೆ, ನಮ್ಮ ಪರವಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಮೊದಲಿಂದಲೂ ಇದೆ. ಹಾಗಾದರೆ ಆ ಪರಿಹಾರ ಆಗಿರ್ಬೋದು ಅಥವಾ ಪೂಜೆಗಳಾಗಿರ್ಬೋದು ಅಥವಾ ಏನು ಒಂದು ಪರಿಹಾರಗಳಿರುತ್ತೆ, ಮಂತ್ರಗಳಿರುತ್ತೆ, ಅದನ್ನು ಏನು ಅನ್ನೋದನ್ನು ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಬನ್ನಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆಗ ಮಾತ್ರ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವ್ಯಾಜ್ಯಗಳು ಮತ್ತು ನ್ಯಾಯಾಲಯದ ಮೊಕದ್ದಮೆಗಳು ಅತ್ಯಂತ ಗಣ್ಯರಿಗೆ ಮಾತ್ರ ಮೀಸಲಾಗಿದ್ದ ಕಾಲ ಹೊಂದಿತ್ತು. ಆದರೆ ಈಗ ಏನಾಗಿದೆ ಅಂದರೆ, ಸಣ್ಣ ಪುಟ್ಟ ವ್ಯಾಪಾರಿಗಳು ಸಹ, ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳು ಸಹ ಕಾನೂನು ವಿವಾದಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಮಟ್ಟಕ್ಕೆ ಹೊರಹೊಮ್ಮಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈಗ ಏನಾಗಿದೆ ಅಂದರೆ, ಹಣ ಇದ್ದವ್ರಿಗೆ ಮಾತ್ರ ನ್ಯಾಯ, ಹಣ ಇಲ್ಲದೆ ಇರೋರ ಕಡೆ ನ್ಯಾಯ ಇರೋದೇ ಇಲ್ಲ ಅನ್ನೋ ಥರ ಆಗಿದೆ. ಕೆಲವೊಮ್ಮೆ ನಾವು ಎಲ್ಲ ರೀತಿಯಲ್ಲಿ ಸತ್ಯವಾಗಿ ನಡ್ಕೊಂಡು ಬಂದರೂ ಕೂಡ ನಮ್ಮಂಥ ಒಂದು ಒಳ್ಳೆಯವರಿಗೇ ದೇವರು ಕೂಡ ಕಷ್ಟಗಳನ್ನ ಕೊಡ್ತಾನೆ ಬರ್ತಾರೆ. ಹಾಗೆ ಇಂಥ ಕೆಟ್ಟ ಜನಗಳು ಕೂಡ ಈ ರೀತಿ ಒಂದು ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ. ಆದರೆ ಯಾವತ್ತಿಗೂ ಸತ್ಯ ದಾರಿಯಲ್ಲಿ ನಡೆದವ್ರಿಗೆ ಸತ್ಯದ ಗೆಲುವೇ ಆಗೋದು ಅಂತ ದೇವರು ಕೂಡ ಎಷ್ಟೋ ಬಾರಿ ಕೆಲವೊಂದು ಪ್ರಕರಣಗಳ ಮೂಲಕ ಸಾಬೀತನ್ನು ಪಡಿಸಿದ್ದಾರೆ. ಒಳ್ಳೇದು ಮಾಡಿದವ್ರಿಗೆ ಒಳ್ಳೆಯದೇ ಆಗೋದು, ಒಳ್ಳೆಯದೇ ನಡೆಯುತ್ತೆ. ಆದರೆ ಕಾಲಾವಕಾಶ ತುಂಬಾ ಅಂದರೆ ಅಧಿಕ ಸಮಯ ತೆಗೆದುಕೊಳ್ಬೋದು. ಈ ಒಂದು ಕಾನೂನುಗಳಲ್ಲಿ ಜಯವನ್ನು ಪಡೆಯೋದಕ್ಕೆ ಅಧಿಕ ಸಮಯನೇ ತೆಗೆದುಕೊಳ್ಳುತ್ತೆ. ಆದರೂ ಕೂಡ ಯೋಚನೆ ಮಾಡಬಾರ್ದು. ಒಳ್ಳೇದು ಮಾಡಿದವ್ರಿಗೆ ನಾವು ನ್ಯಾಯಯುತವಾಗಿ ನಡ್ಕೊಂಡು ಬಂದಿದ್ದೀವಿ, ನಮ್ಮ ಹತ್ರ ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ ಇತ್ತು, ಎಲ್ಲ ರೀತಿಯ ಸಾಕ್ಷ್ಯಗಳಿತ್ತು ಅಂದಾಗ ಗೆಲುವು ನಮಗೆ ಆಗೋದು ಖಂಡಿತ. ಇಲ್ಲಿ ಜ್ಯೋತಿಷ್ಯವು ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಜನರು ಯೋಚಿಸೋದಕ್ಕೆ ವಿರುದ್ಧವಾಗಿ ವ್ಯಾಜ್ಯಕ್ಕಾಗಿ ಜ್ಯೋತಿಷ್ಯ ಪರಿಹಾರಗಳು ನೀವು ಎಂದಿಗೂ ನಿರೀಕ್ಷಿಸದ ಮಟ್ಟಕ್ಕೆ ನಿಮಗೆ ಪ್ರಯೋಜನವನ್ನು ನೀಡುತ್ತೆ. ಹಾಗಿದ್ರೆ ಆ ಪ್ರಯೋಜನಗಳು ಯಾವುದು, ಆ ಪೂಜೆಗಳು ಯಾವುದು ಅನ್ನೋದನ್ನು ನೋಡೋಣ. ನ್ಯಾಯಾಲಯದ ಪ್ರಕರಣಗಳಿಗೆ ಅತ್ಯಂತ ಜನಪ್ರಿಯ ಪರಿಹಾರವೆಂದರೆ ಬಾಗ್ಲಮುಖಿ ಪೂಜೆ. ಒಬ್ಬ ಅನುಭವಿ ಜ್ಯೋತಿಷ್ಯವು ನಡೆಯುತ್ತಿರುವ ಕಾನೂನು ಜಗಳದ ಮೇಲೆ ಪ್ರಭಾವ ಬೀರುವ ಪರಿಸ್ಥಿತಿಗಳನ್ನು ವಿಶ್ಲೇಷಿಸಲು ಜನ್ಮ ಜಾತಕವನ್ನು ಬಳಸ್ತಾರೆ. ಆದರೆ ಆ ಜಾತಕ ಕಳೆದು ಹೋಗುತ್ತೆ. ದಾವೆಯ ಫಲಿತಾಂಶಗಳಿಗೆ ಪ್ರಯೋಜನವಾಗಲು ಒಂದು ಯೋಜನೆಯನ್ನು ರಚಿಸಲಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಶಾಸನಗಳ ಪ್ರಕಾರ 3ರಿಂದ 8 ಮನೆಗಳು ಪ್ರತಿವಾದಿಗಳಿಗೆ ಸೇರಿದ್ದವು. ಇನ್ನು 9ರಿಂದ 2ನೇ ಕೋಣೆಯವರೆಗೆ ಮನೆಗಳು ಫಿರ್ಯಾದಿಗೆ ಸೇರಿರ್ತವೆ. 7ನೇ ಮನೆಯು ಎದುರಾಳಿಯ ಪ್ರತಿನಿಧಿಯಾಗಿದ್ದರಿಂದ ಲಗ್ನವು ಕ್ವರೆಂಟ್ ಆಗಿ ಕಂಡುಬರುತ್ತೆ. ಲಗ್ನಾಧಿಪತಿಯು ಬಲಹೀನವಾಗಿದ್ದರೆ ಕರ್ತೃವು ಗೆಲ್ಲಲಾರ. ಬಗಲಾಮುಖಿ ದೇವಿಯ ತಾಂತ್ರಿಕ ಪೂಜೆಯು ಪರೀಕ್ಷಿತ ಪರಿಹಾರವನ್ನು ಕೊಡುತ್ತೆ ಅಂತಲೂ ಕೂಡ ಕೇಳಲಾಗಿದೆ. ಪಂಚಮುಖಿ ಹನುಮಾನ್ ಪೂಜೆಯು ನ್ಯಾಯಾಲಯದ ಪ್ರಕರಣಗಳನ್ನು ಗೆಲ್ಲಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಪ್ರಬಲ ಎದುರಾಳಿಗಳ ವಿರುದ್ಧ ಗೆಲ್ಲುವ ಮಾರ್ಗಗಳನ್ನು ತೆರೆಯುವ ಮಹಾಕಾಳಿ ಸಾಧನದಿಂದ ಕೆಲವು ವ್ಯಕ್ತಿಗಳು ಸಹ ಪ್ರಯೋಜನ ಪಡೆದಿರ್ತಾರೆ. ಜ್ಯೋತಿಷಿಗಳು ಸಾಮಾನ್ಯವಾಗಿ ನರಸಿಂಹ ಕವಚ, ವಶೀಕರಣ ಕವಚ ಅಥವಾ ಹನುಮಾನ್ ಕವಚದಂತಹ ಕವಚವನ್ನು ಧರಿಸಲು ಶಿಫಾರಸು ಮಾಡ್ತಾರೆ. ಇದು ಕಾನೂನು ಅಧಿಕಾರಿಗಳಿಂದ ಒಲವನ್ನು ಪಡೆಯಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬಹುದು. ಕಾನೂನಾತ್ಮಕ ವಿವಾದಗಳಲ್ಲಿ ಭವಿಷ್ಯವನ್ನು ಬದಲಾಯಿಸಲು ಕಾಲಭೈರವನ ಪೂಜೆಯು ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವು ನ್ಯಾಯಾಲಯದ ಪ್ರಕರಣಗಳಲ್ಲಿ ತೊಡಗಿದ್ರೆ
ಇದಕ್ಕೆ ಯಾವ ರೀತಿಯ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಆ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ಗೆಲುವನ್ನು ನಾವು ನೋಡ್ಬೋದು ಅನ್ನೋದಾದರೆ, ಮೊದಲನೇ ಪರಿಹಾರ ಬಂದು ಸ್ವಲ್ಪ ಪ್ರಮಾಣದ ಅಕ್ಕಿಯನ್ನು ತೆಗೆದುಕೊಂಡು ಅದನ್ನು ನ್ಯಾಯಾಲಯದ ಹೊರಗಡೆ ಯಾರಿಗೂ ಕಾಣದಂತೆ ಆಗಿಬಿಡಬೇಕು. ಇದರಿಂದ ನಾವು ನಿರೀಕ್ಷಿಸದೇ ಹೋದರೂ ಕೂಡ ಹೆಚ್ಚಿನ ಯಶಸ್ವಿ ಫಲಿತಾಂಶವನ್ನು ನಾವು ನೋಡಬಹುದು. ಇನ್ನು ಇದನ್ನು ನೀವು ನಿಮ್ಮ ಜೇಬಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಹೆಚ್ಚಿನ ಫಲಿತಾಂಶವನ್ನು ನೋಡಬಹುದು. ಇನ್ನು ಮೂರನೇ ಫಲಿತಾಂಶ ಏನು ಅಂದರೆ, ಇದು ಅಶ್ವತ್ಥ ವೃಕ್ಷ ಅಥವಾ ಅರಳಿ ಮರದ ಎಲೆಯನ್ನು ತೆಗೆದುಕೊಂಡು ಅದರ ಮೇಲೆ ನಿಮ್ಮ ಶತ್ರು ಅಥವಾ ಎದುರಾಳಿಯ ಹೆಸರನ್ನು ಕೆಂಪು ಚಂದನದಲ್ಲಿ ಬರೆದು ಅದನ್ನು ಜೇನುತುಪ್ಪದಲ್ಲಿ ಅದ್ದೋದ್ರಿಂದ ನಿಮ್ಮ ಎದುರಾಳಿಯ ನಿಲುವನ್ನು ಮೃದುಗೊಳಿಸುತ್ತೆ ಎಂದು ಕೂಡ ಜ್ಯೋತಿಷ್ಯರು ನಂಬ್ತಾರೆ. ಇನ್ನು ನಾಲ್ಕನೇದು, ಮುಂಜಾನೆ ಅಥವಾ ಸೂರ್ಯೋದಯಕ್ಕೆ ಮೊದಲು ಸುಮಾರು 11 ಕಪ್ಪು ಅಕ್ಕಿ ಕಾಳುಗಳನ್ನು ತೆಗೆದುಕೊಂಡು ಕ್ರೀಮ್ ಮಂತ್ರವನ್ನು 21 ಬಾರಿ ಪಠಿಸೋದ್ರಿಂದ ದಕ್ಷಿಣ ದಿಕ್ಕಿಗೆ ಅದನ್ನು ಹಿಂದಕ್ಕೆ ಎಸೆಯೋದ್ರಿಂದ ನಿಮ್ಮ ಯಾವುದೇ ವ್ಯಾಜ್ಯ ಅಥವಾ ಕೋರ್ಟ್ ಪ್ರಕರಣಗಳಲ್ಲಿ ಗೆಲುವನ್ನು ನೀವು ಪಡಿಬಹುದು. ಇನ್ನು 5ನೇ ಪರಿಹಾರ ಏನು ಅನ್ನೋದಾದರೆ, ನೀವು ಕೆಲವೊಂದಿಷ್ಟು ಎಳ್ಳನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಬೆರೆಸಿ ಇದನ್ನು ಪ್ರತ್ಯೇಕವಾಗಿ ಎಲ್ಲಾದರೂ ಒಂದು ಕಡೆ ಇಟ್ಟು ಇದನ್ನು ವಿಜಯಕ್ಕಾಗಿ ದೇವರನ್ನು ಪ್ರಾರ್ಥಿಸಿ ಅಂತಿಮವಾಗಿ ಹಿಂತಿರುಗದೆ ನೋಡಿ ಬರೋದ್ರಿಂದ ಕೂಡ ನಿಮ್ಮ ಯಾವುದೇ ವ್ಯಾಜ್ಯ ಪ್ರಕರಣಗಳಾಗಿರಲಿ ಅಥವಾ ಯಾವುದೇ ಒಂದು ಪ್ರಕರಣಗಳಾಗಿರ್ಬೋದು ಅದರಿಂದ ನಿಮಗೆ ಗೆಲುವನ್ನು ಪಡೆಯೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಎಲ್ಲ ಪರಿಹಾರಗಳು ಮತ್ತು ಪೂಜೆಗಳು ಕವಚಗಳಿಂದ ಈ ರೀತಿಯ ನಮಗೆ ಪರಿಹಾರ ಸಿಗುತ್ತೆ ಅನ್ನೋದಾದರೆ ನೀವು ಯಾಕೆ ಇದನ್ನು ಮಾಡಬಾರ್ದು ಅಲ್ವಾ? ಇದನ್ನು ಮಾಡೋದ್ರಿಂದ ಕೆಲವೊಂದಿಷ್ಟು ಸಮಸ್ಯೆಗಳು ದೂರ ಆಗಿ ನಿಮಗೆ ಪರಿಹಾರಗಳು ಸಿಗುತ್ತೆ. ಇನ್ನು ಇದಿಷ್ಟು ವ್ಯಾಜ್ಯ ಅಥವಾ ಕೋರ್ಟ್ ಪ್ರಕರಣಗಳಲ್ಲಿ ನಮ್ಮ ಗೆಲುವನ್ನು ಪಡೆಯೋದಕ್ಕೆ ಏನು ಮಾಡಬೇಕು ಅನ್ನೋದರ ಮಾಹಿತಿಯಾಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿಯ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.